ಈ ಒಂದು ಡೆರಿವೇಷನ್ ಮಾಡೋದಕ್ಕೆ ಒಂದು ಹಿಂಟ್ ಏನಪ್ಪ ಅಂದರೆ ನೋಡಿ, ನನಗೆ ಎರಡು ಪ್ಯಾರಲಲ್ ಲೈನ್ ಇದೆ, ಇದ್ರ ನಡುವಿನ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಡಿ ಅಂತ. ಸೊ ನನಗೆ ಇಲ್ಲಿ ಆ್ಯಂಗಲ್ ತೊಗೊಂಡಿದ್ದೇನೆ ಡಿ ಅಂತಂದರೆ ಸೈನ್ ಥೀಟಾ ಅಪೋಸಿಟ್ ಆಗುತ್ತೆ. ಸೈನ್ ಥೀಟಾ ತೆಗೆದುಕೊಂಡಾಗ ಏನಾಗುತ್ತೆ, ಡಿ ಡಿವೈಡಿಂಗ್ ಬೈ ಹೈಪೋಟೆನಸ್ ಬರುತ್ತೆ. ಆಯಿತಾ, ಫೈನ್. ಸೊ ಅಂದರೆ ನಾನು ಇಲ್ಲಿ ಸೈನ್ ಥೀಟಾ ಯೂಸ್ ಮಾಡ್ತೀನಿ. ಮತ್ತು ಅಗೇನ್ ಸೈನ್ ಥೀಟಾ ಇಸ್ ರಿಲೇಟೆಡ್ ಟು ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ. ಓಕೆ, ಎರಡು ಕಡೆ ಸೈನ್ ಬರುತ್ತೆ, ಅದನ್ನು ಸಿಂಪ್ಲಿಫೈ ಮಾಡಿ ಫೈನಲಿ ನಾನು ಈ ಡಿನ ಫೈಂಡ್ ಔಟ್ ಮಾಡ್ತೇನೆ. ಇದು ಮೇನ್ ಏನಪ್ಪ ಅಂದರೆ ಹಿಂಟ್ ಆಗಿರುವಂಥದ್ದು. ಓಕೆ, ಲೆಟ್ಸ್ ಬಿಗಿನ್ ನಾವು. ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್ ನೋಡೋಣ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಇದನ್ನು ಕೇಳ್ತಾ ಇದ್ರು, ಡೆರಿವೇಷನ್ ಮಾಡಿ ಅಂತೇಳಿ. ಆಲ್ರೆಡಿ ಸ್ಕ್ಯೂ ಲೈನ್ ಮಾಡಿದ್ದೇನೆ, ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ. ಮೊದಲೇ ಡೆರಿವೇಷನ್ ಮಾಡೀನಿ, ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ. 5 ಮಾರ್ಕ್ಸ್ ಕಂಪ್ಲೀಟ್ ನಿಮಗೆ ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಈ ಒಂದು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಯಾರು ಡಿಫಿಕಲ್ಟ್ ಅಂತ ಫೀಲ್ ಮಾಡ್ತಾರೋ ಆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಇನ್ನೂ 2 ಮಾರ್ಕ್ಸ್ 3 ಮಾರ್ಕ್ಸ್ನ ಆ್ಯಡ್ ಮಾಡ್ತೇನೆ. ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಉದ್ದೇಶ ಏನು ಅಂದರೆ ಮ್ಯಾಕ್ಸಿಮಮ್ ಜನರಿಗೆ ಕಂಟೆಂಟ್ ರೀಚ್ ಆಗಲಿ, ಎಲ್ಲ ಮಕ್ಕಳು ಒಳ್ಳೆ ಸ್ಕೋರ್ ಮಾಡಲಿ. ಓಕೆ, ಅದಕ್ಕೆ ಏನು ಮಾಡಬೇಕು, ಭಾಳ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಬಟ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಕ್ಲಿಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಟೋಟಲಿ ಫ್ರೀ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ದುಡ್ಡು ಆಗ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ವೀಡಿಯೋ ಮಾಡಿದಾಗೂ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ, ರೈಟ್? ಸೊ ಅದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಸೊ ಲೆಟ್ಸ್ ಡೂ ಅ ಡೆರಿವೇಷನ್ ಇಯರ್. ನನಗೇನು ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್, ಐ ಹ್ಯಾವ್ ಟು ಡ್ರಾ ಇಯರ್ 2 ಪ್ಯಾರಲಲ್ ಲೈನ್ಸ್, ರೈಟ್? ಲೆಟ್ಸ್ ಡ್ರಾ 2 ಪ್ಯಾರಲಲ್ ಲೈನ್ಸ್. 2 ಪ್ಯಾರಲಲ್ ಲೈನ್ಸ್ ತೊಗೊಳ್ತೀನಿ. ಓಕೆ, ಇದೊಂದು ಲೈನ್ ಇದೆ, ಫೈನ್. ಇನ್ನೊಂದು ಲೈನ್ ತೊಗೊಳ್ತೀನಿ. ಯಾ, ರೈಟ್. 2 ಪ್ಯಾರಲಲ್ ಲೈನ್ಸ್, ರೈಟ್? ಇದು L1 ಆಗಿರಲಿ, ಲೆಟ್ ಇಟ್ ಬಿ L2. ದೀಸ್ 2 ಆರ್ ಪ್ಯಾರಲಲ್ ಲೈನ್ಸ್. ಓಕೆ, ನಾವು ಆ ಒಂದು ಪ್ಯಾರಲಲ್ ಲೈನ್ಸ್ ಇಕ್ವೇಷನ್ ಇಲ್ಲಿ ಬರೆದು ಬಿಡ್ತೀನಿ. ಲೆಟ್ಸ್ ಎಕ್ಸ್ಪ್ಲೇನ್ ಇಟ್. ಏನಪ್ಪ ಅಂದರೆ L1 ಆ್ಯಂಡ್ L2 ಆರ್ ಪ್ಯಾರಲಲ್ ಲೈನ್ಸ್. ಓಕೆ, ಪ್ಯಾರಲಲ್ ಲೈನ್ಸ್ ಯಾವಾಗ ಇದು ಪ್ಯಾರಲಲ್ ಆಗ್ತಂದ್ರೆ ದೆನ್ ದೇ ಆರ್ ಕೋಪ್ಲೇನರ್. ಅದೇನಾಗುತ್ತೆ ಕೋಪ್ಲೇನರ್ಸ್ ಆಗುತ್ತೆ. ವೆನ್ ದೇ ಆರ್ ಕೋಪ್ಲೇನರ್, ಯಾವಾಗ ಈ 2 ಪಾಯಿಂಟ್ ತೊಗೊಳ್ತೀನಿ. ಎನಿವೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ವೆನ್ ಎವರ್ ಯು ಸಿ 2 lines are parallel, then they are the coplanar. Okay, let's consider line equation. What are the line equations? L1 ಅಂದರೆ ಏನಂದರೆ ಇದು ಆಗಿರಲಿ a1 ಪ್ಲಸ್ ಲ್ಯಾಂಬ್ಡಾ ಬಿ. ಓಕೆ, ಆ್ಯಂಡ್ L2 ಲೈನ್ ಏನಿದೆ ನೋಡಿ, ಇದು ಲೈನ್ L2. ಇದನ್ನು ಏನಾಗುತ್ತೆ ಅಂದರೆ ಸೇಮ್ ಇರುತ್ತೆ, ಬಟ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಡಿಫ್ರೆಂಟ್ ಆಗುತ್ತೆ. ಬಟ್ ಇಟ್ ಈಸ್ ಆಲ್ಸೋ ಪ್ಯಾರಲಲ್ ಟು ದ ಸೇಮ್ ವ್ಯಾಕ್ಟರ್ ಇಯರ್. ಅಂದರೆ ಎರಡೂ ಪ್ಯಾರಲಲ್ ಅವ ಅಂತಂದರೆ ಈ ಬಿ ಮತ್ತು ಬಿ ಎರಡೂ ಸೇಮ್ ಕಾಣುತ್ತೆ ನೋಡಿ. ಪ್ಯಾರಲಲ್ ಲೈನ್ಸ್ ಇದ್ದಾಗ ಸೇಮ್. ಯಾವುದೇ ಒಂದು ಇಕ್ವೇಷನ್ ಕೊಟ್ಟಾಗ, 2 ಲೈನ್ ಇಕ್ವೇಷನ್ ಕೊಟ್ಟಾಗ ಅದರ ಬಿ ಎರಡು ವ್ಯಾಕ್ಟರ್ ಸೇಮ್ ಆಗಿದ್ದರೆ ಅವು ಎರಡು ಪ್ಯಾರಲಲ್ ವ್ಯಾಕ್ಟರ್ಸ್ ಅಂತ ಅರ್ಥ, ಪ್ಯಾರಲಲ್ ಲೈನ್ಸ್ ಅಂತ ಅರ್ಥ. ಎರಡು ಬೇರೆ ಬೇರೆ ಕಂಡು ಬಂದರೆ ನೀವು ಸ್ಕ್ಯೂ ಲೈನ್ಸ್ ಅಂದ್ಕೊಂಡು ಸ್ಕ್ಯೂ ಲೈನ್ಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಆ ಒಂದು ಫಾರ್ಮನ್ನು ಯುಟಿಲೈಸ್ ಅಂದರೆ ಯೂಸ್ ಮಾಡ್ಕೊಳ್ಬೇಕು. ಇದು ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಸೊ ಇದಾದ ನಂತರ ಏನಪ್ಪ ಮಾಡೋಣಪ್ಪ ಅಂತಂದರೆ ಇದನ್ನೆಲ್ಲ ಬರಿತೀನಿ. A1 ಅಂದರೆ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ A1 ಹಿಯರ್. ನಾನು ಬರಿಬೋದ L1 ಈಸ್ ಪಾಸಿಂಗ್ ಥ್ರೂ, ಯು ಕ್ಯಾನ್ ರೈಟ್ ಇನ್ ಯರ್ ಓನ್ ವರ್ಡ್ಸ್. ಓಕೆ, ಪಾಸಿಂಗ್ ಥ್ರೂ ಅ ಪಾಯಿಂಟ್, ಪಾಸಿಂಗ್ ಥ್ರೂ ಅ ಪಾಯಿಂಟ್ ಎಸ್ ಅಂತ ಬರೀತೀನಿ ಹೆಸರು. whose position vector is A1. ಹಿಂಗೆ ಬರಿಬೋದ ಇಲ್ಲಿ? ಎಸ್, whose position vector is A1. ಆಮೇಲೆ L2 ಬರಿತೀನಿ. L2 is passing through a point T. Let's write here T, whose position vector is A2. ಓಕೆ, ಇದರ ಒಂದು ಪೊಸಿಷನ್ ವ್ಯಾಕ್ಟರ್ ಏನು ಬರಿತೀನಿ? A2 ಅಂತ ಬರಿತೀನಿ. ಓಕೆ, ಸೊ ನಾವು ಲೆಟ್ಸ್ ಜಾಯಿನ್ ದಿಸ್ 2 ಥಿಂಗ್ಸ್. ಇದನ್ನು ನಾನು ಇಲ್ಲಿ ಏನು ಮಾಡೋಣ, ಲೈನಲ್ಲಿ ಜಾಯಿನ್ ಮಾಡ್ತೇನೆ. ಕರೆಕ್ಟ್, ಇದನ್ನು ಜಾಯಿನ್ ಮಾಡ್ತೇನೆ. ಫೈನ್. ಯಾವಾಗ ಎರಡೂ ಕೋಪ್ಲೇನರ್ ಅದಾವ ಅಂತಂದರೆ, ಓಕೆ, 2 lines, see, cut. Okay, if 2 lines, see here, 2 lines L1 and L2 are coplanar. ಎರಡು ಕೋಪ್ಲೇನರ್ ಅಂದರೆ if foot of perpendicular drawn from T to L1,
ಈಸ್ ಪಿ, ರೈಟ್. ಅಂದರೆ ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗುತ್ತೆ ಇದು. ಫೈನ್. ಲೆಟ್ ಜಾಯಿನ್ ಅ ಪರ್ಪೆಂಡಿಕ್ಯುಲರ್ ಲೈನ್ ಹಿಯರ್ ಲೈಕ್ ದಿಸ್, ರೈಟ್. ಇದು ಪಿ ಅಂತ ಬರೀತೀವಿ. ಇದೇನು ಡಿಸ್ಟೆನ್ಸ್ ಇದೆ ನೋಡಿ, ದಟ್ ಈಸ್ ಅವರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ಡಿ. ಓಕೆ, ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಲೆಟ್ ಥೀಟಾ ಬಿ ಆ್ಯಂಗಲ್ ಬಿಟ್ವೀನ್. ಸೊ ಇದು ಬೇಕಂದ್ರೆ ಇಲ್ಲಿ ಥೀಟಾ ಹಾಕ್ತೀನಿ. ಥೀಟಾ ಹಾಕಿದಾಗ ಅಪೋಸಿಟ್ ಲೈನ್, ಐ ಕ್ಯಾನ್ ಯೂಸ್ ಅ ಸೈನ್ ಥೀಟಾ ಫಾರ್ಮುಲಾ. ಓಕೆ, ಥೀಟಾ ಬಿ ಆ್ಯಂಗಲ್ ಬಿಟ್ವೀನ್ ಎಸ್ ಟಿ ಆ್ಯಂಡ್ ಎಸ್ ಪಿ. ಓಕೆ, ಇದು ಥೀಟಾ ಇರಲಿ, ಥೀಟಾ. ದೆನ್ ಕ್ಯಾನ್ ಯೂಸ್ ಹಿಯರ್ ಸೈನ್ ಥೀಟಾ ಫಾರ್ಮುಲಾ. ವಾಟ್ ಈಸ್ ಸೈನ್ ಥೀಟಾ? ಸೈನ್ ಥೀಟಾ ಅಂದ್ರೆ ಬರಿಬೋದಾ? ಅಪೋಸಿಟ್ ಏನದ? ಟಿ ಪಿ ಡಿವೈಡಿಂಗ್ ಬೈ ಕ್ಯಾನ್ ಐ ರೈಟ್ ಹೈಪೋಟೆನಸ್ ಇಸ್ ಎಸ್ ಟಿ. ಸೊ ಇದನ್ನು ನಾನು ಹಿಂಗೆ ಬರಿಬೋದಾ? ಹಿಂಗೆ ಬರಿಬೋದು. ಇದು ಟಿ ಪಿ ಈಸ್ ಈಕ್ವಲ್ ಟು, ಇದನ್ನು ಆ ಕಡೆ ಕಳಿಸ್ರಿ ಏನಾಗುತ್ತಾ? ಎಸ್ ಟಿ ಸೈನ್ ಥೀಟಾ. ಐ ಯುಟಿಲೈಸ್ ದಿಸ್ ಲೇಟರ್, ರೈಟ್. ಓಕೆ, ಸಿಂಪಲ್. ಏನು ಇಲ್ಲಿ ಬರ್ದಿದ್ದು ನೋಡಿ, ದೀಸ್ ಆರ್ ನಥಿಂಗ್ ಬಟ್ ಇಯರ್ ಮ್ಯಾಗ್ನಿಟ್ಯೂಡ್. ವ್ಯಾಕ್ಟರ್ ಫಾರ್ಮ್ನ ಬರೆಯೋದು ಮ್ಯಾಗ್ನಿಟ್ಯೂಡ್ ಆಫ್ ಅಂತ ಬರಿಬೋದು. ಟಿ ಪಿ ಈಸ್ ಈಕ್ವಲ್ ಟು ಎಸ್ ಟಿ ಸೈನ್ ಥೀಟಾ. ಇಲ್ಲಿ ಸಿಂಪಲ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೆದಿದ್ದೀನಿ ಇಲ್ಲಿ, ರೈಟ್. ದಿಸ್ ವಿಲ್ ಬಿ ಲೆಂತ್ ಓನ್ಲಿ, ರೈಟ್. ಇಷ್ಟ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈಗ ನಾವೇನು ಮಾಡೋಣ ಅಂದರೆ ಲೆಟ್ಸ್ ಯೂಸ್ ಇಯರ್ ಕ್ರಾಸ್ ಪ್ರಾಡಕ್ಟ್ ಯಾ ವೆಕ್ಟರ್ ಪ್ರಾಡಕ್ಟ್. ಅಂದರೆ ವೆನ್ ಟೇಕ್ ಅ ಕ್ರಾಸ್ ಪ್ರಾಡಕ್ಟ್ ಆಫ್ ಕ್ಯಾನ್ ಐ ಟೇಕ್ ಎಸ್ ಪಿ ಕ್ರಾಸ್ ಎಸ್ ಟಿ. ವಾಟ್ ಈಸ್ ಎಸ್ ಪಿ? ಎಸ್ ಪಿ ಅಂದರೆ ದಿಸ್ ಲೈನ್ ಇಸ್ ಪ್ಯಾರಲ್ ಟು ವ್ಯಾಕ್ಟರ್, ದಿಸ್ ಆಲ್ಸೋ ವ್ಯಾಕ್ಟರ್ ಪ್ಯಾರಲ್ ಟು ವ್ಯಾಕ್ಟರ್ ಬಿ, ಬಿಗೆ. ಸೊ ಹಂಗಾಗಿ ಹಿಂಗೆ ಬರಿಬೋದು ನಾನು, ಕ್ರಾಸ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎಸ್ ಟಿ ಐ ನೀಡ್ ಹಿಯರ್. ಓಕೆ, ಕ್ರಾಸ್ ಪ್ರಾಡಕ್ಟ್ ಬಿ ಆ್ಯಂಡ್ ಎಸ್ ಟಿ ನಾನು ಹಿಂಗೆ ಬರಿಬೋದು ಹಿಂಗೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎಸ್ ಟಿ, ಕರೆಕ್ಟ್. ಆಮೇಲೆ ಕ್ಯಾನ್ ಐ ರೈಟ್ ಹಿಯರ್ ಸೈನ್ ಥೀಟಾ, ಕ್ಯಾನ್ ಐ ರೈಟ್ ಹಿಯರ್ ಎನ್ ಕ್ಯಾಪ್, ಬಿಕಾಸ್ ಇಟ್ಸ್ ಅ ಫಾರ್ಮುಲಾ. ಓಕೆ, ಎ ಕ್ರಾಸ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಎನ್ ಕ್ಯಾಪ್, ಇಟ್ಸ್ ಅ ಫಾರ್ಮುಲಾ. ಸೊ ನಾವೇನು ಮಾಡೋಣ, ಲೆಟ್ಸ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ತಿದ್ರು. ಮ್ಯಾಗ್ನಿಟ್ಯೂಡ್ ಅದು ಹಿಂಗೆ ಬರಿಬೋದಾ? ಬಿ ಕ್ರಾಸ್ ಎಸ್ ಟಿ ಹಿಯರ್. ಓಕೆ, ಇದು ಬಿ ಇದೊಂದಿಗೆ ಮಾಡ್ತೀನಿ. ಐ ವಾಂಟ್ ಎಸ್ ಟಿ ಸೈನ್ ಥೀಟಾ, ಅದಕ್ಕೆ ಏನು ಮಾಡ್ತೀನಿ ಈಗ ಜಾಯಿಂಟ್ ಮಾಡ್ತೀನಿ ಇದನ್ನು. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎಸ್ ಟಿ, ದಟ್ ಅಸ್ಯೂಮ್ ದಟ್ ಇಸ್ ಎಸ್ ಟಿ ಓನ್ಲಿ. ಓಕೆ, ಅದು ನಾನು ಹಿಂಗೆ ಬರಿಬೋದಾ? ಎಸ್ ಟಿ ಒಂದು ಕಡೆ, ಫೈನ್. ಆಮೇಲೆ ಸೈನ್ ಥೀಟಾ ಒಂದು ಕಡೆ, ರೈಟ್. ನೋಟ್ ಆನ್ ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆಸ್ ಇಟ್ ಈಸ್ ಹಿಯರ್ ಆ್ಯಂಡ್ ಎನ್ ಕ್ಯಾಪ್ ವಿಲ್ ಬಿ 1. ವೈ? ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್? ದಟ್ ಇಸ್ ಯೂನಿಟ್ ವ್ಯಾಕ್ಟರ್. ಸೊ ಏನು ಬರಿಬೋದು ಇಲ್ಲಿ? ಬಿಕಾಸ್ ಯೂನಿಟ್ ವ್ಯಾಕ್ಟರ್ ಅಲ್ಲ, ದಿಸ್ ಶುಡ್ ಬಿ ಈಕ್ವಲ್ ಟು 1, ಕರೆಕ್ಟ್. ನೀಟ್ ಬರೀ ಇದಕ್ಕೆ ಹಿಂಗೆ ಬರಿಬೋದಾ? ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಈಸ್ ಈಕ್ವಲ್ ಟು 1, ಬರಾಬರ್. ಓಕೆ, now magnitude of this will be, right, observe ಮಾಡ್ರಿ. what is st sin theta? now observe what is st sin theta. can I write tp here, tp, okay, and again you got here magnitude of b, fine. so I want tp. now observe what I want, tp is equal to, I mentioned here d, it is a magnitude ಅನ್ಕೊಳ್ಳಿ, ಹೌದಾ? ಸೊ ನಾನೇನು ಮಾಡ್ತೀನಿ, so therefore can I write what is the tp, right, as it is. ಇದನ್ನ ಬರ್ಕೊಳ್ತೀನಿ, ಬಿ ಕ್ರಾಸ್. ಅಚ್ಚಾ, ವಾಟ್ ಈಸ್ ಎಸ್ ಟಿ? ಇಲ್ಲಿ ಬೇಕಾದ್ರೆ ಬರಿಬೋದಿಲ್ಲ, ಇಲ್ಲೇನಾ? ಇಲ್ಲೇ ಬರಿತೀನಿ. ವಾಟ್ ಈಸ್ ಎಸ್ ಟಿ? ಎಸ್ ಟಿ ಅಂದ್ರೇನು? ಪೊಸಿಷನ್ ವ್ಯಾಕ್ಟರ್ ಆಫ್ ಎ ಬಿ ಅಂದರೆ ಓ ಬಿ ಮೈನಸ್ ಎ. ಮೊದಲು ಟರ್ಮಿನಲ್ ಬರೋದು, ಆಮೇಲೆ ಇನಿಷಿಯಲ್ ಬರಿತೀವಿ. ಸೊ ವಾಟ್ ಈಸ್ ಎಸ್ ಟಿ? ಕ್ಯಾನ್ ಐ ರೈಟ್ ದಿಸ್ ಇಸ್ ಓ ಟಿ ಮೈನಸ್ ಓ ಎಸ್? ಸೊ ಇಟ್ ಈಸ್ ಈಕ್ವಲ್ ಟು ಅಗೇನ್ ವಾಟ್ ಈಸ್ ಓ ಟಿ ಹಿಯರ್? ಸಿ ದಿಸ್ ಎ ಟು ಮೈನಸ್ ಎ ಒನ್ ಅಂತ ಬರಿಬೋದಾ? ಕ್ಯಾನ್ ಐ ರೈಟ್ ಎ ಟು ಮೈನಸ್ ಎ ಒನ್ ಅಂತ ಬರಿಬೋದಾ? ಓಕೆ, right. now let's substitute here same thing, a2 minus a1, correct. ಇದೇನೈತಲ್ಲ ಟಿ ಪಿ ಬಾಜು ಬಿ, ಕ್ಯಾನ್ ಐ ಡಿವೈಡ್ ಇಟ್? ಇಲ್ಲ ಅಂದರೆ ಕನ್ಫ್ಯೂಸ್ ಆಗಿ ಪೂರ್ತಿ ಕಡೆ ಮೊದಲು ಬರ್ಕೊಳ್ತೀನಿ, ಆಯಿತಾ? ಮತ್ತಿಲ್ಲ ಇದು ಹೆಂಗೆ ಬಂತು ಅಂತಲೂ ಕೇಳ್ತಿರಲ್ಲ ಅಂದರೆ, ರೈಟ್. ಇದನ್ನು ಎಂಟರ್ ಚೇಂಜ್ ಮಾಡಿದ್ದೀನಿ ಈಗ ಅಷ್ಟೇ, ಏನು ಸೈನ್ ಏನು ಚೇಂಜ್ ಆಗಲ್ಲ ಇಲ್ಲಿ. ಟಿ ಪಿ ಆಸ್ ಇಟ್ ಈಸ್ ಈಕ್ವಲ್ ಟು ನಾವು ಬಿ ವ್ಯಾಕ್ಟರ್ a2 minus a1 ಬರಾಬರ್ ಡಿವೈಡಿಂಗ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇಲ್ಲೇ ಬೇಕಾದರೆ ಇಲ್ಲ ನೀವು ಬೇಕಾದ್ರೆ ಮ್ಯಾಲೆ ಮೆನ್ಷನ್ ಮಾಡ್ಬೋದು, ಏನಪ್ಪ ಅಂದರೆ ಟಿ ಪಿ ಈಸ್ ಈಕ್ವಲ್ ಟು ಅಂತ ಬರೆದಿದ್ದೀನಿ. ಸೊ ಇಲ್ಲೇ ಬೇಕಾದ್ರೆ ಬರೀತೀನಿ, ಲೆಟ್ ಈ ಕಡೆ ಬರೋಣ ನಾವು ಹಿಯರ್, ಇಲ್ಲೆಲ್ಲ ಬೇಕಾದ್ರೆ ಬರೀತೀನಿ, ಲೆಟ್ ಟಿ ಪಿ ಅನ್ನೋದ್ರಲ್ಲಿ ದಟ್ ಈಸ್ ಈಕ್ವಲ್ ಟು ಡಿ. ಓಕೆ, ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಲೆಟ್ ಇಟ್ ಬಿ ಡಿ. ಮೊದಲು ಮೆನ್ಷನ್ ಮಾಡೀನಿ, ಬೇಕಾದ್ರೆ ಆಮೇಲೆ ಆ ಕಡೆ ಬರಿಬೋದು. So can I write here d? This is the shortest distance between these two parallel lines. Okay, it's a b vector cross of a2 minus a1.
ಫೈನ್, ಡಿವೈಡಿಂಗ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಸೊ ದಿಸ್ ಇಸ್ ಅ ಫಾರ್ಮುಲಾ. ಓಕೆ, ಸೊ ನಿಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಆಲ್ರೆಡಿ ಹೇಳಿದ್ದೇನೆ, ಮೊದಲನೇ ಡೆರಿವೇಷನ್ ಇದೆ. ಇದು ಒಂದು ಡೆರಿವೇಷನ್ ಸ್ಟೂಡೆಂಟ್ ನನಗೆ ಕೇಳಿದರು, ಅದಕ್ಕೆ ನಾನು ನಿಮಗೆ ತಿಳಿಸಿದ್ದೇನೆ. ಇದನ್ನು ಬೇಕಾದರೆ ಕಲಿಬೋದು. ಓಕೆ, ರಿಸ್ಕ್ ಬೇಡ, ಬೆಟರ್ ನಾನು ಹೇಳ್ತೀನಿ ಸಿಂಪಲ್ ಆಗಿರುವಂಥದ್ದು, ಇದನ್ನು ಕಲೀರಿ. ಓಕೆ, ಸೊ ಇದೇ ರೀತಿ ಹೆಚ್ಚಿನ ಯಾವುದೇ ರೀತಿ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದ್ರ ಮೇಲೆ ವಿಡಿಯೋ ಮಾಡಿರ್ತೇನೆ. ಓಕೆ, ಸೊ ಪ್ರೊಬಾಬ್ಲಿ ಇವತ್ತು ಈವ್ನಿಂಗ್ ಲೈವ್ ಕ್ಲಾಸ್ ಇರುತ್ತೆ, ಅದನ್ನು ಸ್ಕೆಡ್ಯೂಲ್ ಮಾಡಿರ್ತೇನೆ. ಡಿಫ್ರೆನ್ಷಿಯೇಷನ್ ಉಳಿದ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡಿ, ಅದಕ್ಕೇನು ದುಡ್ಡು ಬೇಕಾಗಲ್ಲ. ಮ್ಯಾಕ್ಸಿಮಮ್ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.